ಕೃಷ್ಣದೇವರಾಯ ಏನು ಮಾಡ್ದ ನಿನಗೆ? ಹೇಳು. ಬಾದಶಾ ಬಂದು ಹೇಳು. ಬಾದಶಾ ಬಂದು ಏನು ಮಾಡ್ದ? ನಿನಗೇನು ಮಾಡ್ದ ತೊಂದರೆ? ದೇಹಕ್ಕೆ ಏನು ತೊಂದರೆ ಮಾಡ್ದ? ಯುದ್ಧ ಮಾಡ್ದ. ಬಾದಶಾ ಯುದ್ಧ ಮಾಡಿದಾಗ ನೀನೇನು ಮಾಡ್ದ? ಯುದ್ಧದಲ್ಲಿ ಏನಾದ್ರೆ ನೋಡ್ತಾ ಹೇಳಾಗ ಅಲ್ಲಿ ನಿಂಗೇನು ತೊಂದರೆ ಆಯ್ತಾ? ದೇಹಕ್ಕೆ ಎಷ್ಟು ಬಿತ್ತ ನೋಡು. ಕೃಷ್ಣಮ್ಮ ನಿನಗೆಲ್ಲಿ ಹೊಡ್ತಾ ಬಿತ್ತು? ಮರ ನಿನ್ನ ಕಾಪಾಡ್ತಾ? ಹೇಗೆ? ಓಹೋ, ಬಾಣ ನೀನು ನಿನಗೆ ಬೀಳೋ ಬಾಣ ಮರಕ್ಕೆ ಬಿತ್ತಾ? ಶಬಾಷ್. ಅದೇ ಹಳ್ಳಿ ಮರ ಅಂದ್ರೆ ಅದೇನಾ? ತಾಳಿ ಕಟ್ಟಿದ ಹಳ್ಳಿ ಮರನಾ? ನೋಡು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಾ ಇದ್ಯಾ. ಓಕೆ, ಹೇಳು. ನಿನ್ನೆ ಹೇಳ್ತೀನಿ, ನೋಡು, ರಕ್ಷಣೆ ಮಾಡಿದ್ಲಾ? ಆ ಹಳ್ಳಿ ಮರ ಉಳಿಸ್ತಾ ನಿನ್ನ? ಮತ್ತೆ ಬೇರೆನೇ ಮರ ಉಳಿಸ್ತಾ? ಬೇರೆ ಮರ ಉಳಿಸ್ತು ನಿನ್ನ ಬಾಣ. ಅದಕ್ಕೆ ಹೋಗಿ ತಾಕ್ತು. ಆಮೇಲೆ ಮುಂದೇನಾಯ್ತು ನೋಡು. ನೀನೇ ಸೇರ್ಕೊಂಡೆ ನೋಡು. ಕೃಷ್ಣದೇವರಾಯ ಏನು ಮಾಡ್ದ? ಸಾಯಿಸ್ಬಿಟ್ನ. ಯಾಕೆ? ಕರೆಕ್ಟು, ಸತ್ತೋದೆ. ಅವನ ಯಾಕೆ ಸಾಯಿಸ್ತಾನೆ ನಿನ್ನ? ಯಾಕೆ? ಅವನು ಸತ್ತೋದ್ಮೇಲೆ ಅವನು ಸತ್ತಿದ್ದಕ್ಕೂ ನಿನಗೂ ಸಂಬಂಧ ಏನಿದೆ? ನಿನ್ನ ರಾಜ ತಾನೇ ಅವನು. ನಿನ್ನ ರಾಜ ತಾನೇ ಕೃಷ್ಣದೇವರಾಯ. ಕರೆಕ್ಟ್. ಅವನು ಸತ್ತಿದ್ದಕ್ಕೂ ನೀನು ಸತ್ತಿದ್ದಕ್ಕೂ ಏನು ಸಂಬಂಧಪ್ಪ? ನಿನಗೆಲ್ಲ ಹೊರತಾಗಿತ್ತು? ಮತ್ತೆ ಮುಂದೇನಾಯ್ತು ನೋಡ್ತಾ ಹೋಗ್ತಾವು. ನಿನಗೆ ನಿನ್ನ ದೇಹಕ್ಕೆ ಎಲ್ಲಿ ಹೊರತಾಗಿತ್ತು? ಏನಾಯ್ತು ನೋಡು. ನಿನಗೂ ಕೃಷ್ಣದೇವರಾಯರಿಗೂ ಏನು ಅನುಕಂಪದ ಬೆಸಿಗೆ ಇತ್ತು ನೋಡ್ತಾ ಹೇಳು. ಕೃಷ್ಣವ ಕರೆಕ್ಟಾಗಿ ಯೋಚನೆ ಮಾಡಿ ಮನೋಜ್ಞಾನಕ್ಕೆ ಬಾ. ಗುರುಕುಲ ಸರಿ. ಗುರುಕುಲದಲ್ಲಿ ನೀನೇನಾಗಿದ್ದೆ? ಕಲಿತಾ ಇದ್ದೆ. ಅವರು ಸತ್ತ ಮೇಲೆ ನಿನಗೆ ಏನಾಗಿ ತೊಂದರೆ ಬಂದು ನಿನ್ನ ಪ್ರಾಣ ಹೇಗೆ ಹೋಯ್ತು ನೋಡ್ತಾ ಇರಬೇಕು. ಯೋಚನೆ ಮಾಡಿ ಚಿಂತೆ ಮಾಡ್ಬಿಟ್ಟು ಸತ್ತೋಗ್ಬಿಟ್ಯಾ? ಬೇರೆಯವರೆಲ್ಲ ಬಂದು ಆಗ ನೀನು ದೇವಸ್ಥಾನದಿಂದ ಮರ ನೆಟ್ಟೆ. ಯಾವ ಮರ ಅದು ನೋಡು. ವಿರೂಪಾಕ್ಷ ದೇವಾಲಯದಿಂದ ಒಂದು ಮರ ನೆಟ್ಟೆ ನೀನು. ಗಣೇಶ ದೇವಾಲಯದಿಂದ ಮರ ನೆಟ್ಟೆ. ಇವತ್ತಿಗೂ ಆ ಮರ ಅಮರವಾಗಿದೆಯಾ ನೋಡು. ಯಾವ ಮರ ಅದು? ಯಾವ ಮರ? ಕೃಷ್ಣವ ಯಾವ ಮರ ಅದು? ಹೇಳು ನೋಡು. ಮತ್ತೇನೇನು ಕುರುವಿದೆ ನಿಂದಲ್ಲಿ ಇವತ್ತಿಗೂ ಹಂಪೆಯಲ್ಲಿ? ಕಲ್ಲು ಏನು ಮಾಡಿದ್ಯಾ ನೀನಲ್ಲಿ? ಕಲ್ಲಲ್ಲಿ ಏನೋ ಬರ್ದಿದ್ದಂತ ಇದಿದೆ, ಲಿಪಿ ಇದೆಯಾ ನೀನು? ಇದು ಏನಂತ ಬರ್ದಿದ್ದ ಸ್ವಲ್ಪ ಹೇಳಿ ನೋಡೋಣ. ಏನಂತ ಬರ್ದಿದ್ದೆ ಕಲ್ಲು ಲಿಪಿಲಿ? ಹೇಳು. ಕೃಷ್ಣಂ ವೇದಂ ಸೌಭಾಗ್ಯಾನಂ ಸರ್ವಜ್ಞಾನಿ. ಹೇಳು. ಮತ್ತೇನಂತ ಬರ್ದಿದ್ಯಾ? ಅಂತ ಆ ಲಿಪಿನ ಬರೆದು ಆ ಕಲ್ಲಿನ ಲಿಪಿ ಇವತ್ತಿಗೂ ಇದೆ ಅಲ್ಲಿ. ಹೌದಾ? ನೆಟ್ಟಿದ್ದಿದೆಯೋ ಮಲಗಿದ್ದಿದೆಯೋ ನೋಡ್ತಾ ಹೇಳೋದು. ಇಲ್ಲಿ ಗಣಪತಿ ದೇವಸ್ಥಾನ ಹತ್ರನೇ ಇದೆಯಾ ಅದು? ಅಲ್ಲೇ ನೆಟ್ಟಿದ್ಯಾ? ಮರದ ಹತ್ರ ನೆಟ್ಟಿದೆಯಾ? ಎಲ್ಲಿದೆ ನೋಡೋದು? ಎಲ್ಲಿದೆಯಪ್ಪ ಕೃಷ್ಣವ? ಅದು ಎಲ್ಲಿದೆ ಕಲ್ಲಂಗಾರೆ?
ಕಂಬದಲ್ಲಿದೆಯಾ? ಅದು ನೆಟ್ಟಿದ್ದು ನೀನೇನಾ? ಮತ್ತೆ ಬರ್ದಿದ್ನೇನಾ? ಓಹೋ, ಇದನ್ನ ಬರ್ದಿದ್ಯಾ? ಮತ್ತೇನೇನು ಲಿಪಿನ ಬರ್ದಿದ್ಯಾ ನೋಡ್ತಾ ಹೇಳು ಕೃಷ್ಣಮ್ಮ. ಕೃಷ್ಣದೇವರಾಯ ಮುಂದೆ ಆ ಒಂದು ಶ್ಲೋಕ ಹೇಳಿದ್ಯಲ್ಲ, ಅದರ ಅರ್ಥ ಸಂಕೇತ ಹೇಳು ಕೃಷ್ಣಮ್ಮ. ಕೃಷ್ಣದೇವರಾಯ ಒಳ್ಳೆಯವನು, ಮತ್ತೆ ರಾಜ, ಮತ್ತೆ ಜ್ಞಾನಿ, ಮತ್ತೆ ಹೇಳು. ಲೋಕವನ್ನಾಳುವ ಒಬ್ಬ ರಾಜ ಅಂತ ಸಂಕೇತವಾಗಿ ಬರೆದಂತ ಕುರು ನೀನೇ ಅಲ್ವಾ? ಅದನ್ನೇ ಹೇಳ್ತಾ ಇದೆ ನಿನ್ನ ಮನಸ್ಸು. ನೀನು ಆ ಜನ್ಮದಲ್ಲಿ ಅದನ್ನ ಬರ್ದಿದ್ಯಾ? ಅವನು ಹಾಕ್ಸಿದ್ದ ನಿನಗೆ? ಬರ್ದಲ್ಲಿ ಹಾಕು ಅಂತ ಹೇಳಿದ್ನ? ನಿನಗೆ ಅಪ್ಪಣೆ ಮಾಡಿದ್ನ? ಸತ್ತ ಮೇಲೆ ಬರ್ದ್ಯಾ? ನಿನ್ನ ಮನೋವೇನಕ್ಕೆ ಅವನು ಸತ್ತ ಮೇಲೆ ಬೇಜಾರಾಗಿ ಬರ್ದೆ, ಪರವಾಗಿಲ್ಲ, ಗ್ರೇಟ್. ಎಷ್ಟನೇ ವಯಸ್ಸಲ್ಲಿ ಬರ್ದೆ ನೋಡ್ತಾ ಹೇಳೋ. ನೀನು ಕವಿಯಾಗಿದ್ದೆ ಅಲ್ಲಿ, ಕತ್ತಿ ವರ್ಷನೂ ಮಾಡ್ತಾ ಇದ್ದೆ ಅಲ್ವಾ ಕೃಷ್ಣವ? ಮಾತಾಡು. ಸ್ನೇಹಿತ ಆಗಿದ್ಯಾ? ಅವನು ಸ್ನೇಹಿತ ಆಗಿದ್ಯಾ ನೀನು? ಕೃಷ್ಣದೇವರಾಯನ ಸ್ನೇಹಿತ ಆಗಿದ್ಯಾ? ಗ್ರೇಟ್ ಗ್ರೇಟ್ ಗ್ರೇಟ್. ನಿನ್ನ ರಾಜ್ಯ ಎಲ್ಲಿತ್ತಾಗಾದ್ರೆ? ನಿನ್ನ ರಾಜ್ಯ ಇರಲಿಲ್ವಾ? ಆದರೂ ನೀನು ಚೆನ್ನಾಗಿ ನೋಡ್ತಿದ್ದ. ಏನಿದ್ರು ಪರ್ಸ್ನಲ್ಲಾಗಿ ಸಪ್ರೇಟಾಗಿ ಡಿಸ್ಕಸ್ ಮಾಡ್ತಿದ್ರ ಇಬ್ರು? ಶಬಾಷ್. ನಿನಗೂ ಅವನಿಗೂ ಸ್ನೇಹ ಹೇಗೆ ಬೆಳೀತು? ರಾಜನಿಗೂ ನಿನಗೂ ಗುರುಕುಲದಲ್ಲೇ ಸ್ನೇಹನಾ? ಪರವಾಗಿಲ್ಲ, ನೀನು ನೋಡ್ರೆ ಅಷ್ಟು ಇದು ಬರ್ತಾ ಇದ್ದ ಅವನು. ಪರವಾಗಿಲ್ಲ ಪರವಾಗಿಲ್ಲ. ನಿನ್ನ ಜೊತೆಲೇ ಓದಿದ್ದ ಅವನು ಗುರುಕುಲದಲ್ಲಿ? ಇಲ್ಲ ಇಲ್ಲ, ಅವಾಗಲೇ ರಾಜ ಆಗಿದ್ದ ಹಾಗಾದ್ರೆ. ಮತ್ತೆ ಹೇಳು. ಗುರುಕುಲದಲ್ಲಿ ಓದಕ್ಕೋಸ್ಕರ. ಶಬಾಷ್. ಅವನು ಕೆಲವೊಂದು ಕಲ್ತಿದ್ದ. ನಿನ್ನನ್ನು ನೋಡ್ಬಿಟ್ಟು ಭಾಳ ಖುಷಿಯಾಗಿತ್ತು. ಸ್ನೇಹಿತರಾದ ಇಬ್ರು ಅಲ್ವಾ? ಓಕೆ. ಹಾಗಾದ ನಂತರ ಮುಂದೆ ನೀನು ಏನಾಗಿ ತೀರ್ಕೊಂಡೆ ನೋಡ್ತಾ ಹೇಳು. ನಿನ್ನ ಅಂತ್ಯ ಹೇಗಾಯ್ತು ನೋಡು. ಈ ನಿನ್ನ ದೇಹಕ್ಕೆ ಏನು ಪ್ರಾಣಾಪಾಯ ಬಂತು ನೋಡು. ಏನು ಪ್ರಾಣಾಪಾಯ ಬಂತು ನೋಡ್ತಾ ಹೇಳು. ಗೋ. ಮತ್ತೆ ನಿದ್ದೆ ಮಾಡ್ತಾ ಇದ್ದಾಗ ಏನಾಯ್ತು? ಹೇಳು ಕೃಷ್ಣವ, ಹೇಳು. ಗಿಡದ ಕೆಳಗೆ ನಿದ್ರೆ ಮಾಡ್ತಾ ಇದ್ದೆ, ಆಗೇನಾಯ್ತು? ಏನು ಘಟನೆ ನಡೀತು ನೋಡು. ಯಾರೋ ಬಂದು ಕಲ್ಲು ಬೀಳಿಸ್ಬಿಟ್ರಾ? ಅದೇ ಇವತ್ತಿಗೆ ಈ ದೇಹಕ್ಕೆಲ್ಲ ನಡ್ಕ ಹುಟ್ಕೊಂಡಿದ್ಯಾ ನೋಡು. ಈಗಿನ ಈ ದೇಹಕ್ಕೆ ಆ ಕಲ್ಲು ಬಿದ್ದಂತ ಲಕ್ಷಣನೇ. ಎಲ್ಲಿ ಬಿತ್ತು ಕಲ್ಲು? ಗಿಡದ ಮೇಲೆ. ಗಿಡ ನಿನ್ ಮೇಲೆ ಬಿತ್ತಾ? ಮತ್ತೆ ನೀನ್ ನೆಟ್ಟಿದ್ರಿ ಗಿಡಕ್ಕೆ? ಹೇಳು. ಏನಾಯ್ತು? ಅಲ್ಲಿ ನೀ ಮಲಗಿದ್ದೆ, ಕಲ್ಲು ಇಟ್ಬಿಟ್ರಾ? ಗಿಡ ಏನಾಯ್ತು ಹಾಗಾದ್ರೆ? ಅಳ್ಸಾಕ್ಬಿಟ್ರಾ? ಕಡ್ಸಾಕ್ಬಿಟ್ರಾ? ಅಲ್ಲಿ ಕಲ್ಲು ನೆಟ್ರು. ಮುಂದೇನಾಯ್ತು? ನೀನು ತೀರ್ಕೊಂಡಿದ್ದ ಹೇಗೆ? ನಿದ್ದೆ ಮಾಡ್ತಾನೆ ತಿಳ್ಕೊಂಬಿಟ್ಯಾ? ನಿನಗೆ ಯಾರು ಸಾವು ತರಲಿಲ್ಲ ಅಂದರೆ ಮಲ್ಕೊಂಡೇ ಹೋಗ್ಬಿಟ್ಟೆ. ಚಿಂತೆ ಮಾಡ್ತಾನೆ, ಯೋಚನೆ ಮಾಡ್ತಾನ. ಈಗ ಆಯ್ತಲ್ಲ ಅಂತ ಮರ ಕಡ್ದು ನೆಟ್ರಲ್ಲ ಕಲ್ಲು ಅಂತ ಯೋಚನೆ ಮಾಡ್ತಾ, ನಿದ್ದೆ ಮಾಡ್ತಾ, ಯೋಚನೆಯಲ್ಲೇ ಸತ್ತೋಗ್ಬಿಟ್ಟೆ. ಹೌದಾ? ಆಯಿತು. ಹಾಗಾದರೆ ಆತ್ಮಕ್ಕೆ ಶಾಂತಿ ಕೊಟ್ಟು ನೋಡು ಕೃಷ್ಣವ, ಆ ನಿನ್ನ ದೇಹದ ಹಿಂದಿನ ಆತ್ಮದ ಕತೆ ಈಗಿನ ಮಗುವಿನಲ್ಲಿ ಏನಾರಿದೆಯಾ ನೋಡ್ತಾ ಹೇಳು. ಏನಾದ್ರು ತೊಂದರೆ ಇದೆಯಾ ನೋಡ್ತಾ ಹೇಳು. ಏನಾದ್ರು ಕೊಟ್ಟಿದ್ಯಾ? ಏನು ಕೊಟ್ಟಿದ್ಯಾ? ಕೋಪನಾ? ಮತ್ತೇನು ಕೊಟ್ಟಿದ್ಯಾ ಮಗುಗೆ? ಮತ್ತೇನು ಕೊಟ್ಟಿದ್ಯಾ ಮಗುವೆ ನೋಡು. ಕೋಪ ಮತ್ತೆ
ಆಯ್ತು ಗಿಡಗಳು ನೋಡ್ರಿ ಒಂಥರ ಪ್ರೀತಿ, ಈಗ ಕೋಪ ಅಷ್ಟೇ ಇರೋದಲ್ವಾ? ಹಾಗಾದರೆ ಆ ನಿನ್ನ ಸ್ನೇಹಿತ ಕೃಷ್ಣದೇವರಾಯ ಈಗ ಯಾವ ಪ್ರಾಂತ್ಯದಲ್ಲಿ, ಯಾವ ದೇಶದಲ್ಲಿ, ಯಾವ ಮಗುವಾಗಿ ಏನಾಗಿ ಹೊತ್ಕೊಂಡಿದ್ದಾನೆ ನೋಡ್ತಾನೋ ಅಂತ ಸ್ವಲ್ಪ ಯಾನಕ್ಕೆ ಹೋಗಿ ನಿನ್ನ ಸ್ನೇಹಿತ ಎಲ್ಲಿ ಉಟ್ಕೊಂಡಿದ್ದಾನೆ ನೋಡ್ತಾ ಹೇಳು. ಹೇಳು ಕೃಷ್ಣವ. ಶ್ರೀರಂಗಂ. ಓಕೆ, ಶ್ರೀರಂಗಂಗೆ ಅವನ ಹೆಸರೇನು ನೋಡು, ಹೆಣ್ಣಾಗೋ ಗಂಡಾಗೋ ನೋಡು. ಶ್ರೀರಂಗಂ ಎಲ್ಲಿ ಬರುತ್ತದು ನೋಡು. ಶ್ರೀರಂಗಂ ಎಲ್ಲಿ ಬರುತ್ತೆ? ಈಗಿನ ಶ್ರೀರಂಗಂ ಎಲ್ಲಿ ಬರುತ್ತೆ ನೋಡ್ತಾ ಹೇಳು ನೋಡು. ಯಾವ ನಮ್ಮ ದೇಶದ